ನಿಮಗೆಲ್ಲರಿಗೂ ಯೇಸು ಕ್ರಿಸ್ತು ಮಹಾಪ್ರಭುವಿನ ನಾಮದಲ್ಲಿ ಶುಭಗಳು. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯದು. ಒಳ್ಳೆ ದೇವರು ಏನು ಮಾಡ್ತಾರೆ? ಒಳ್ಳೆಯದನ್ನು ಮಾಡ್ತಾರೆ. ದೇವರು ಕುಲ ಮತ ಪ್ರಚಾರಕ ಅಲ್ಲ ರೀ. ಕುಲ ಮತ ಪ್ರಚಾರಕ ದೇವರಲ್ಲ. ದೇವಲೋಕಕ್ಕೆ ಸೇರ್ಬೇಕಾದ್ರೆ ನೀನು ಈ ಲೋಕದಲ್ಲಿ ಉನ್ನತ ಕುಲದಾಗಿರ್ಬೋದು, ದೇವಲೋಕ ನಿನಗೆ ಸಿಗಲ್ಲ. ದೇವಲೋಕ ಸೇರಬೇಕಾದ್ರೆ ಆ ದೇವ್ರನ್ನ ನೀನು ನಂಬಬೇಕು. ಆ ದೇವರು ಪರಿಶುದ್ಧನಾದ ದೇವರು. ನೀನು ಪರಿಶುದ್ಧನಾಗಿ ಜೀವಿಸಬೇಕು ಈ ಲೋಕದಲ್ಲಿ. ಶರೀರ ರೂಪದಲ್ಲಿ ಸ್ವಲ್ಪ ದಿವಸ ನಿನಗೆ ಆಯುಷ್ಯ ಇದೆ. ಆಮೇಲೆ ಶರೀರ ಈ ಲೋಕದಲ್ಲಿ ಏನಾಗುತ್ತೆ, ಒಂದು ಮರಣ ಬರುತ್ತೆ. ಮರಣ ಬಂದ ಮೇಲೆ ನಿನ್ನ ಆತ್ಮ ಪ್ರಾಣಗಳಿದೇವಲ್ಲ, ಆ ಆತ್ಮ ಶಾಶ್ವತವಾಗಿ ಪರಿಶುದ್ಧವಾಗಿದ್ದರೆ ಪರಲೋಕದಲ್ಲಿ ಯುಗ ಯುಗಗಳು ದೇವರೊಂದಿಗಿರುತ್ತೆ. ಒಂದು ವೇಳೆ ದೇಹದಲ್ಲಿ ನೀನು ಪಾಪ ಕಾರ್ಯಗಳನ್ನು ಮಾಡಿ ದೇವರನ್ನ ತಿಳ್ಕೊಳ್ಳಾರದೆ ದೇವರಿಗೆ ವಿರೋಧವಾಗಿ ಲೋಕದಲ್ಲಿ ಮತವಾದಿ ಅಥವಾ ಕುಲವಾದಿಯಾಗಿ ನಿನಗೆ ನಿನ್ನಷ್ಟಕ್ಕೆ ನೀನೇ ದೊಡ್ಡವನೆಂದು ಅಥವಾ ಚಿಕ್ಕವನೆಂದು ನಿನ್ನ ಮನಸ್ಸಿಗೆ ನೀನೇ ಒಂದು ವೇಳೆ ಕೆಲವೊಂದು ವಿಷಯಗಳನ್ನು ಹಿಡ್ಕೊಂಡು ನೀನು ದೇವ್ರ ಕಾರ್ಯ ಮಾಡ್ತೀನಿ ಅಂತ ನೀನು ಅಂದ್ಕೊಂಡ್ರೆ ಆ ದೇವ್ರ ರಾಜ್ಯದಲ್ಲಿ ನಿನಗೆ ಜಾಗ ಇಲ್ಲ. ದೇವರ ಇಷ್ಟವಾಗಿರುವಂಥದ್ದು ಏನಿದೆ ಅದನ್ನು ಮಾಡಬೇಕು. ಹಲ್ಲೆಲೂಯಾ. ನಿನ್ನ ಪರಲೋಕದ ಪ್ರಯಾಣ ಭೂಲೋಕದಲ್ಲೇ ಆರಂಭ. ಪರಲೋಕಕ್ಕೆ ಹೋಗ್ಬೇಕಾದ್ರೆ ಇಲ್ಲಿದ್ದ ಆರಂಭ ಮಾಡಬೇಕು. ನಿನ್ನ ಜೀವನದ ಪ್ರತಿಯೊಂದು ದಿನಗಳು ದೇವರ ಕಡೆ ದೃಷ್ಟಿ ಇಟ್ಟು ನೀನು ನಡ್ಕೊಳ್ಬೇಕು. ನಡ್ಕೊಂಡ ಮೇಲೆ ಒಂದು ದಿವಸ ಶರೀರವನ್ನು ಬಿಟ್ಟು ಹೋಗಬೇಕು. ಆ ಆತ್ಮದ ಪ್ರಯಾಣ ಶರೀರದಲ್ಲಿರುವಾಗಲೇ ನೀನು ದೇವರನ್ನ ಕಂಡುಕೊಂಡು ಹೊಸ ಜೀವಿತವನ್ನು ಹೊಂದಿಕೊಂಡು ಆ ಪರಲೋಕದಲ್ಲಿರಬೇಕಾದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟಿರುವ ಕೋಪ, ದ್ವೇಷ, ಕಕ್ಷ, ಅಸೂಯ, ಮತ್ಸರ, ಈ ನರಕಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ದುರ್ಗುಣಗಳನ್ನು ನೀನು ಸಂಪೂರ್ಣವಾಗಿ ನಿನ್ನ ದೇಹದೊಳಗ ಇರುವಾಗಲೇ ಈ ಅವಧಿಯ ದಿನಗಳಲ್ಲಿಯೇ ಅವೆಲ್ಲವುಗಳಿಂದ ನೀನೇನಾಗಬೇಕು? ಬಿಡುಗಡೆ ಹೊಂದಬೇಕು. ಎಲ್ಲ ಗಟ್ಟಿ ಇಚ್ಛೆ ಪಡೆಯುತ್ತಾನೆ. ಬಿಡುಗಡೆ ಹೊಂದಿದ ಆರಂಭದ ದಿನದಿಂದ ಪರಲೋಕ ರಾಜ್ಯ ನಿನ್ನೊಳಗೆ ಆರಂಭ. ಪ್ರಿಯರೇ, ದಿನಗಳು ಎಲ್ಲ ಗಟ್ಟಿ ಇಚ್ಛೆ ಪಡಿಸ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಂಬಿದ್ದೀವಿ ಅಂತ ಹೇಳಿಬಿಟ್ಟು ಇವೆಲ್ಲ ಓಸು ನೀನು ಇಟ್ಕೊಂಡಿದ್ರೆ ಎಲ್ಲರ ಸತ್ತ ನೀನು ಸಾಯ್ತಿ. ಎಲ್ಲರೂ ಸಿಕ್ಕಂಗೆ ನೀನು ನರಕನೇ ಸಿಗ್ತದೆ. ದ್ರಾಕ್ಷಾರಸ, ಅಭಿಷೇಕ ತೈಲ ಏನು ನೀನು ಮಾಡಿದರೂ ಕೂಡ ದೇವರು ಏನು ಮಾಡಲ್ಲ, ನಿನ್ನನ್ನು ತನ್ನ ರಾಜ್ಯದೊಳಗೆ ಸೇರಿಸಿಕೊಳ್ಳಲ್ಲ. ಅದಕ್ಕೆ ಬೇಕಾಗಿರೋದು ಪರಿಶುದ್ಧತೆ. ಆ ಒಂದು ಲೋಕದೊಳಗೆ ನೀನು ಹೋಗಬೇಕಾದ್ರೆ ಪರಿಶುದ್ಧತೆ ಬೇಕು. ಆ ಲೋಕದೊಳಗೆ ಹೋಗಬೇಕಾದ್ರೆ ಪರಿಶುದ್ಧವಾಗಿ ಈ ಲೋಕದಲ್ಲಿ ನೀನು ದೇವರನ್ನ ಒಪ್ಪಿಕೊಂಡು ಜೀವಿಸಬೇಕು. ದೇವರನ್ನ ಯಾರು ಒಪ್ಪಿಕೊಳ್ಳೋದಿಲ್ಲೋ ಅವರಿಗೆ ದೇವಲೋಕ ಇಲ್ಲ. ಪ್ರಿಯರೇ, ಹಲ್ಲೆಲೂಯಾ. ಬಣ್ಣದ ಬಟ್ಟೆ ಹಾಕ್ಕೊಂಡು ಒಂದು ವೇಳೆ ಈ ಲೋಕದಲ್ಲಿ ಮೆರಿಬೋದು, ಸಾವು ನಿನ್ನ ನುಂಗಿ ಬಿಡುತ್ತೆ. ಸತ್ತ ನಂತರ ನಿನ್ನ ಆತ್ಮವನ್ನ ಪಾತಾಳ ನುಂಗುತ್ತೆ. ಯಾವುದು ನುಂಗುತ್ತೆ? ಪಾತಾಳ, ಅಗ್ನಿ, ನರಕ. ಅದು ನಿನ್ನ ಆತ್ಮ ಪ್ರಾಣಗಳನ್ನು ನಂಬುತ್ತೆ. ಪ್ರತಿನಿತ್ಯ ಗೋಳಾಡುವಂತ ಒಂದು ಪ್ರದೇಶ. ಪ್ರಿಯರೇ, ಅದಕ್ಕಾಗಿ ಏಸಪ್ಪ ನಂಬೋದು. ಕೆಲವರು ಅನ್ಕೊಂತಾರೆ ಅನಾರೋಗ್ಯ ಇತ್ತು, ಪಾಲಿಗೆ ಹೋದಿ, ಬಚಾವಾದ್ವಿ, ಬಿಡುಗಡಾಯಿತು. ಅನಾರೋಗ್ಯ ಹೋಗೋದಕ್ಕಾಗೆ ದೇವರನ್ನ ನಂಬಬೇಕು. ಶಾರೀರಿಕ ಅನಾರೋಗ್ಯ ಒಂದಲ್ಲ ಪ್ರಿಯರೇ, ಆತ್ಮಕ್ಕೆ ಅಂಟಿಕೊಂಡಿರುವ ಶರೀರದ ಮೂಲಕವಾಗಿ ಮಾಡಿರುವ ಪಾಪ ರೋಗನೂ ಹೋಗ್ಬೇಕು. ಎಲ್ಲ ಗಟ್ಟಿ ಹಾಕಬೇಕು. ಅದು ಹೋಗ್ಬೇಕಾದ್ರೆ ಏಸಪ್ಪನ ನಂಬಬೇಕು. ಹಲ್ಲೆಲೂಯಾ. ದೇವರಿಗೆ ನಾವು ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಕ್ರಿಸ್ತ ಮಹಾರಾಜಗೂ. ಹಲ್ಲೆಲೂಯಾ. ದೇವರ ಕೃಪೆಯ ಮೇಲೆ ಇದ್ದರೆ ಅನೇಕ ಮರಣ ಗಂಡಾಂತರದಿಂದ ತಪ್ಪಿಸಿಕೊಳ್ಳಬಹುದು. ವಿಶ್ವಾಸ ಎಂದರೆ
ಏನಪ್ಪ? ವಿಶ್ವಾಸದ ಮೂಲಕವಾಗಿ ನಾವು ಪಡೆದುಕೊಳ್ಳುವಂಥದ್ದಾಗಿದೆ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ ಹೋದ್ರಿ. ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನ ಕಲಿತುಕೊಂಡಿದ್ದಾನೆ. ನಿನಗೆ ಯಾವುದಿದೆ ಇದ್ದ ಸ್ಥಿತಿಯಲ್ಲೇ ನೀನೇನೋ ತೃಪ್ತಿಯಿಂದಿರ್ಬೇಕು. ಅದು ಬೇಕು ಇದು ಬೇಕಂತ ನೀನು ಅದು ಇದ್ದರೆ ನಾನು ಸಂತೋಷವಾಗಿರ್ತೀನಿ, ಇದು ಇದ್ದರೆ ಸಂತೋಷವಾಗಿರ್ತೀನಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಇದ್ದ ಸ್ಥಿತಿಯಲ್ಲೇ ನಿನಗೆ ಸ್ವಲ್ಪ ಇದೆ ದುಡ್ಡು, ಸ್ವಲ್ಪ ಇದೆ ಧಾನ್ಯ, ಅದರೊಳಗೆ ಸಂತೋಷವಾಗಿ ಅದರಲ್ಲೂ ದೇವರನ್ನ ಧ್ಯಾನ ಮಾಡು. ಪ್ರೀತಿಸಲ್ಲ, ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋದ್ ಕ್ರಿಸ್ತ ಮಹಾರಾಜಕ್ಕೂ. ದೇವರ ರಾಜ್ಯ ಭೂಲೋಕದಲ್ಲಿ ದೇವರು ಸ್ಥಾಪನೆ ಮಾಡಿದ್ದಾರೆ. ದೇವರ ರಾಜ್ಯ ಸ್ಥಾಪನೆ ಮಾಡಿದವರು ಯಾರು? ಅನೇಕರು ಮತವನ್ನು ಸ್ಥಾಪನೆ ಮಾಡಿದ್ದಾರೆ. ನನ್ನದೊಂದು ಧರ್ಮ ನಿನ್ನದೊಂದು ಧರ್ಮ ಧರ್ಮಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಸೃಷ್ಟಿಕರ್ತನಾದ ದೇವರ ನರವತಾರಿಯಾಗಿ ಬಂದು ದೇವರ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡಿದರು. ಎಲ್ಲಿ ಬಿಡಿ, ಆ ದೇವರ ರಾಜ್ಯವನ್ನು ಸೇರುವುದಕ್ಕಾಗಿ ಲೋಕದಲ್ಲಿ ಮಾಡಿರುವ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಯೇಸು ಸ್ವಾಮಿ ನಿಜವಾದ ದೇವರಂತ ನೀನು ನಂಬಿದಾಗ ಅವಾಗ ನೀನು ನೀತಿವಂತನಾಗ್ತೀಯೇ. ಆ ನೀತಿವಂತರಿಗೆ ಮಾತ್ರ ಏನು ದೇವರ ರಾಜ್ಯ. ನಿನ್ನ ನೀತಿ ಮಾಡಿ ಆ ರಾಜ್ಯದೊಳಗೆ ದೇವರು ಸೇರಿಸ್ಕೊಳ್ತಾನೆ. ಪ್ರೈಸಲ್ಲ, ದೇವರ ರಾಜ್ಯ ದೇವಲೋಕದಲ್ಲೆಲ್ಲ ಭೂಲೋಕದಲ್ಲಿ ದೇವರು ಸ್ಥಾಪನೆ ಮಾಡಿದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯ. ಆ ದೇವರ ರಾಜ್ಯದೊಳಗೆ ನೀನು ಮೊದಲನೇದಾಗಿ ಕಾಲಿಡಬೇಕು. ದೀಕ್ಷಾ ಸ್ನಾನ ಹೊಂದಿಕೊಂಡು ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಯೇಸು ನಿಜವಾದ ದೇವರು ಅಂತೇಳಿ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಪ್ರತಿ ವಾರ ದೇವರ ಸನ್ನಿಧಿಯಲ್ಲಿ ದೇವರ ಮಾತುಗಳನ್ನು ನೀನು ಕೇಳಿ ಬಲಗೊಂಡ್ರೆ ದೇವರ ರಾಜ್ಯದಲ್ಲಿ ನೀನು ಬೆಳಿಬೇಕು. ದೇವರ ರಾಜ್ಯ ನಿನ್ನೊಳಗೆ ದೇವರ ರಾಜ್ಯ ಇರಬೇಕು. ದೇವರ ರಾಜ್ಯದೊಳಗೆ ನೀನು ಇರಬೇಕು. ನೀನು ಹೊರಗಡೆ ಹೋದರೂ ಕೂಡ ದೇವರ ರಾಜ್ಯದ ಪ್ರೀತಿಯ ಮಾತುಗಳು, ನೀತಿಯ ಮಾತುಗಳು, ತ್ಯಾಗದ ಮಾತುಗಳು, ತಾಳ್ಮೆಯ ಮಾತುಗಳು ಇವೆಲ್ಲವೂ ವರ್ತನೆ ಮೂಲಕವಾಗಿ ಹೊರಗಡೆ ಬರಬೇಕು. ಎಲ್ಲರಿಗೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಡವಳಿಕೆ ಇಲ್ಲದ ಜೀವಿತ ಉಪಯೋಗ ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಅದಕ್ಕೆ ಯೌವನಸ್ಥರಿಗೆ ಬಿಸಿ ರಕ್ತ ಇರುತ್ತೆ ಪ್ರಿಯರೇ. ಯಾರ ಮಾತು ಕೇಳಲ್ಲ. ಕೆಲವರು ಮೊಂಡ್ರಿರ್ತಾರೆ, ಇರ್ತಾರೆ ಪ್ರಿಯರೇ. ಯೌವನಸ್ಥರು ತಮ್ಮ ತಿಳಿದು ತಾವು ಮಾಡ್ತಾರೆ. ಅದಕ್ಕಾಗಿ ಮೃತ್ಯುಂಜಯ ಮಠಕ್ಕೆ ಬರುವಂಥ ಪ್ರತಿಯೊಬ್ಬರಿಗೆ ಹೇಳೋದೇನಂದರೆ, ಕುಟುಂಬದಲ್ಲಿ ನೀವು ಹೆಂಗಿರ್ಬೇಕೋ ಭಯ ಭಕ್ತಿಯಿಂದ ನಡ್ಕೊಳ್ಬೇಕು. ಎರಡು ಗಂಟೆ ಕುಟುಂಬದಲ್ಲಿ ಯಜಮಾನ ಆಗಿರ್ತಕ್ಕಂಥವರಿಗೆ ವಿಧೇಯತೆ ತೋರಿಸ್ಬೇಕು. ಕುಟುಂಬದಲ್ಲಿ ಪ್ರೀತಿ ವಾತ್ಸಲ್ಯದಿಂದ ನಡ್ಕೊಳ್ಬೇಕು. ಹಲ್ಲೆಲೂಯ. ಯಾಕಂದ್ರೆ ಬಂದವ್ರ ಎದುರಿಗೆ ನಿಮ್ಮ ಬಗ್ಗೆ ಹೇಳ್ತಾರೆ. ಏನಂತ ಹೇಳ್ತಾರೆ ಗೊತ್ತಾ? ಹೊಗಳ್ತಾರೆ ಪ್ರಿಯರು. ಅದೇ ನೀವು ಕುಟುಂಬದಲ್ಲಿ ಸರಿಯಾಗಿರ್ಲಾರ್ದಂಗೆ ನಿಮ್ಮ ಬಂದವ್ರ ಎದುರಿಗೆ ಹೊಗಳ್ತಾರ. ಏನು ಮಾಡ್ತಾರಪ್ಪ? ಮಾದೇವಪ್ಪ ಭಾಳ ಬೆರಿಕಿದೆಯಪ್ಪ, ಸೊಸೆ ಚಲೋ ಐಕಿ ಅಂತೇಳಿ ತಗೊಂಬಂದಿವಿ. ಭಾಳ ಬಂಡಿ ಇದ್ದಾಳ. ಅಡಿಗೆ ಮಾಡ್ಲಾರ್ದ 4 ದಿವಸದಾಗ ಏನು ಮಾಡಿಬಿಟ್ಲ? ಬ್ಯಾರಾಗಿ ಹೊಡಿಬಿಟ್ಲಪ್ಪ. ಲಕ್ಷಾನ್ಗಟ್ಟಲೆ ಖರ್ಚು ಮಾಡಿ ಮಗನ ಓದಿಸಿ ಉತ್ತಮವಾದ ವ್ಯಕ್ತಿಯನ್ನಾಗಿ ಮಾಡಿದ್ದಪ್ಪ ಅಂದ್ರೆ ಇದು ಯಾವುದು ಬದ್ದಿ ಮನೆಯಿಂದ ಒಂದು ಬದ್ದಿ ಮಾಡಿಬಿಡ್ತೀಯಲ್ಲ ಅಂತಾರ ಅನ್ನೋದಲ್ಲ. ಹಲ್ಲೆಲೂಯ. ಅದು ಯಾವಾಗ ಗೊತ್ತಾಗತ್ತಾ? ನಾಳೆ ಅವರ ಮಕ್ಕಳು ಆಡಿದ ಮೇಲೆ ಅವ್ರ ಮಕ್ಕಳು ಇವರು ಮಾಡಿರುವಂಥದ್ದು 2ರಷ್ಟು ಮಾಡಿದಾಗ ಅವಾಗ ಅರು ಬರುತ್ತೆ. ಅಯ್ಯೋ ನಮ್ಮಪ್ಪ ನಮ್ಮಮ್ಮನ ಮಾತು, ನಮ್ಮ ಅತ್ತೆ ಮಾವನ ಮಾತು ನನಗೆ ಕೇಳೋದಿಲ್ಲಲ್ಲ, ಅದಕ್ಕಾಗಿ ಈಗ ನನ್ನ ಮಕ್ಕಳು ನನಗೆ ಮಾಡ್ತಾರೆ. ಇದಲ್ಲ, ಇದು ಲೋಕಸ್ಥರು ಮಾಡೋದು. ದೇವ್ರ ಮಕ್ಕಳು ಹಿಂಗೆಲ್ಲ ಮಾಡೋದು. ಕ್ಷಮಾಗುಣ ಉಳ್ಳವರಾಗಿರ್ಬೇಕು. ಹಲ್ಲೆಲೂಯ. ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಸೊಸೆಯನ್ನು ಮಾಡ್ಕೊಂಬಂದು ಹೋದ್ರೆ
ಪ್ರಿಯವಾದವ್ರೆ, ಮನೆಗೆ ಅಡಿಗೆ ಮಾಡ್ಲಾರ್ದಂಗಿದ್ರೆ ಅತ್ತೆ ಮಾವ ಮುದ್ದು ಮಾಡ್ತಾರೆ, ಬೈತಾರೆ. ಲಕ್ಷಣಗಟ್ಟಲೆ ಖರ್ಚು ಮಾಡಿ ಪ್ರಿಯವಾದವರೇ ಹೊಲ ತಗೊಂಡಿರ್ತಾರೆ. ಆ ಹೊಲದಾಗ ಅಸಲು ಬೆಳೆನೇ ಬರಲಿಲ್ಲಪ್ಪ. ಅವಾಗ ಏನು ಮಾಡ್ತಾರಪ್ಪ? ಏನು ಮಾಡ್ತಾರೆ? ಹೊಲ ಮಾರಿಬಿಡ್ತಾರೆ. ದೇವ್ರ ಮೈ ಉಂಟಾಗ ಯಾಕೆ? ಆ ಹೊಲ ಏನು ಬರ್ತಾ ಇಲ್ಲ, ಬೆಳೆ ಬರ್ತಾ ಇಲ್ಲ. ಹೊಲ ಏನಾಗಿದೆ? ಎಲ್ಲ ಉಪ್ಪು ಬಂದಿದೆ ಪ್ರಿಯರ. ಉಪ್ಪಿನ ಹೊಲ ತಗೊಂಡ ನಾವು. ಹಲಿಲಯ್ಯ. ಯಾಕೆ? ಮುಪ್ಪಾಗಕ್ಕ ಇದ್ದು ರೊಕ್ಕೆಲ್ಲ ಹಾಳು ಮಾಡ್ಕೊಂಬೇಕು. ದೇವ್ರಿಗೆ ಮೈ ಉಂಟಾಗ, ದೇವ್ರಿಗೆ ಸ್ತೋತ್ರ ಉಂಟಾಗ. ಬೋಲ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಹಲಿಲಯ್ಯ. ದೇವರಿಗೆ ಮೈ ಉಂಟಾಗಲಿ. ಒಂದು ವೇಳೆ ಕರ್ತಾರೆ ದೇವರು ಆ ಪ್ರಕಾರವಾಗಿ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಆಗಿ ಒಂದು ಮಾತು ಹೇಳುತ್ತೆ, ನಾನು ಅಡಿಗೆ ಮಾಡಲಿ ಅಂತೇಳಿ ಹಿಂಗಂದು ಹೋಗಿರ್ತಕ್ಕಂಥ ಹೆಣ್ಮಗಳು ಯಾರಿಲ್ದಾಗ ಒಂದು ವೇಳೆ ಅಡಿಗೆ ಮಾಡಿ ಗಂಡನ ಕೂಡ ಕಳಿಸಿದ್ರು ತಿಳ್ಗ. ಅವಾಗ ಅವ್ರ ಮಾವು ಒಪ್ಪಿಗೆಂತಾನ್ರಿ? ಒಪ್ಪಿಗೆಂತಾನ? ಇದೇ ಅಡಿಗೆ ಸಲುವಾಗಿ ಎಲ್ಲಲ್ಲ, ಇನ್ನು ಬೇರೆ ಆಗಿದ್ದು. ಹೌದಾ? ಅದೇ ಮಗ ಹೋಗಿ ಎಲ್ಲರ ಹೋಟ್ಲಾಗ ತಗೊಂಬಂದ್ರೆ ಮಾವ ತಿಂತಾನ ಪ್ರಿಯರೇ. ಅದು ಅಕ್ಕಿ ಮಾಡಿದ್ದು ಉಣಲ್ಲ. ಯಾಕೆ ಉಣಲ್ಲ? ಅಕ್ಕಿ ಅದ್ರ ಸಲುವಾಗಿ ಹೋಗಿಳ ಬೇರೆ. ಎದ್ರ ಸಲುವಾಗಿ? ಬದುಕು ಮಾಡೋದು ಬರುತ್ತಂತ, ಇಷ್ಟನ ಸಲುವಾಗಿ ಜೀವಿಸ್ಬೇಕಂತ ಸ್ವೇಚ್ಛ. ಅದಕ್ಕೆ ಮೃತ್ಯುಂಜಯ ಮಠಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೇನೆ, ಸ್ವೇಚ್ಛಪರರಾಗಿ ಜೀವಿಸ್ಬೇಕು. ತಂದೆ ತಾಯಿನ ನೋಡ್ಕೊಳ್ಳೋರಾಗಲಿ, ಅತ್ತೆ ಮಾವಂದ್ರೆ ನೋಡ್ಕೊಳ್ಳೋರಾಗಲಿ, ಒಂದು ವೇಳೆ ಆಗ್ಲಾರ್ದಂಗಿದ್ರೆ ಮಂದಿರಕ್ಕೆ ಬರಬಾರ್ದು. ನಿಮ್ಮ ಮನೆಗೆ ನಿಮ್ಮ ಬುದ್ಧಿ ಬದಲಾವಣೆ ಆದರೆ ಮಂದಿರಕ್ಕೆ ಬರ್ರಿ. ಯಾಕೆ ಗೊತ್ತಾ? ಮುಂದೆ ನಿಮ್ಮ ಮಕ್ಕಳಿಗೂ ನಿಮ್ಮ ಸಂತಾನಕ್ಕೂ ಬರಲಾರದ ರೋಗಗಳು ಬಂದು ಅನೇಕ ವಿಧವಾಗಿ ನಿಮ್ಮನ್ನ ಕಾಡಿಸಿ ಪೀಡಿಸುವ ದುರಾತ್ಮ ಶಕ್ತಿಗಳು ಹಿಡಿದು ಜೀವನ ಪೂರ್ತಿ ನಾಶವಾಗುವ ಸ್ಥಿತಿಗತಿಗಳು ಲೋಕಸ್ಥರಿಗೆ ಆಗುವಂತೆ ನಿಮಗೂ ಆಗಬಹುದು. ಅದಕ್ಕಾಗಿ ನೀವು ಬದಲಾವಣೆ ಆಗಬೇಕು. ನೀವೇನಾಗ್ಬೇಕ್ರೆ? ಬದಲಾವಣೆ ಆಗಬೇಕು. ಎಷ್ಟು ವಾಕ್ಯ ಕೇಳಿದ್ರು ಬದಲಾವಣೆ ಇಲ್ಲ. ಕೆಲವ್ರಿಗೆ ಏನಿಲ್ಲ, ತವರು ಮನೆಯಿಂದ ಬಿಟ್ರೆ ದೇವ್ರ ಮಂದಿರ ಬೇಕಾಗಿಲ್ಲ, ರೆಡಿ ಆಗಿಬಿಡ್ತಾರೆ. ಏನ ದೇವ್ರ ಮಂದಿರಕ್ಕೂ ಅಬ್ಸೆಂಟ್ ಆಗಿಬಿಟ್ಟು ತವ್ರ ಮನೆ ರೆಡಿ ಆಗಿಬಿಡ್ತಾರಪ್ಪ. ಇನ್ನು ಕೆಲವರಿಗೆ ಸ್ವಲ್ಪ ನವ ಸಿಕ್ಬಿಟ್ರೆ ಆಯ್ತು, ತಲೆ ಬೆಳಗಾಗಿರುತ್ತೆ, ಬುದ್ಧಿ ಬೆಳಗಾಗಿರೋದಿಲ್ಲ ಪ್ರಿಯರೇ. ಪ್ರಿಯೇ ಆಯ್ತವ್ರು ತಪ್ಸದ ನಾನಾ ಥರದ ನೋವು ಬರ್ತವೆ. ಏನು ಪ್ರಾರ್ಥನೆ ಮಾಡಿದ್ರು ಕೂಡ ಹೆಂಗೆ ಬಿಡಾಗ ಬಂದು ಕಾರಣ ಒಂದೇ, ದೇವರ ಸನ್ನಿಧಿಯಲ್ಲಿ ಎಷ್ಟು ದಿವಸ ನೀನು ತಪ್ಪಿಸ್ಕೊಂಡು ಅಡ್ಡಾಡಿ, ದೇವರ ಸನ್ನಿಧಿಗೆ ಬೆನ್ನು ಮಾಡಿ ನಿನ್ನ ಲೋಕದ ವಿಷಯದ ಬಗ್ಗೆ ಎಷ್ಟು ದಿನ ಮಾನ್ಯತೆ ಕೊಟ್ಟಿದ್ದೆ. ದೇವ್ರು ಹೇಳ್ತಾನೆ, ಏನ್ ಗೊತ್ತಾ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡು, ಎಲ್ಲ ನಿನಗೆ ಕೊಡ್ತೀನಿ ಅಂತ. ನಾನೊಂದು ಮಾತು ಹೇಳ್ತೀನಿ, ನನ್ನ ಮನೆಯವ್ರಿಗೆ ಹೇಳ್ತೇನೆ, ನಾನು ಆಯ್ತವಾರ ಬಂದ್ರೆ ಮಂದಿರದಾಗಿರ್ಬೇಕು. ಮಂದಿರಕ್ಕೆ ತಪ್ಪಿಸ್ಕೊಂಡು ನೀವು ಹೋಗಿದ್ದ ಕರೆಯೋಯ್ತಪ್ಪ ಅಂದ್ರೆ ದೇವ್ರನ್ನ ಇಷ್ಟಪಡೋರಲ್ಲ, ಲೋಕವನ್ನು ಇಷ್ಟಪಡೋರು. ಒಂದು ದಿವಸ ನನಗೆ ಭಾಳ ಎದೆ ನೋವಾಗಿದ್ದಾರೆ. ಆಯ್ತು ಇಲ್ಲಿ ಹೋಗಿಬಿಡ್ತೇನೆ ಅಂತ ಅನಿಸ್ಬಿಟ್ಟೆ. ನನಗೆ ಕುಂದ್ರಕ್ಕಾಗಬಂದು ಅವಾಗ ಏಸಪ್ಪ ನಾನು ಅಂದೆ ಮಾತು, ಏನು ಗೊತ್ತಾ? ನಾನು ನಿನ್ನ ಸನ್ನಿಧಿಯಲ್ಲೇ ನಿನ್ನ ಧ್ಯಾನ ಮಾಡ್ಕೊಂತ ನಿನ್ನ ಸನ್ನಿಧಿಗೆ ಸೇರಬೇಕು ಅಂತ. ಅಲ್ಲಿಯ ಆದರೆ ನಮ್ಮಪ್ಪ ಏಸಪ್ಪ ಏನು ಮಾಡಿದ್ ಗೊತ್ತಾ? ಅಂತ ನೋವಿನಿಂದ ತೆಗೆದಾಕಿಂದ ಪ್ರೇರ ಯಾವಾಗಲೇ ಎರಡು ಗಂಟೆ ನಾನು ಯಾಕೆ ಹೇಳ್ತು ಗೊತ್ತಾ? ದೇವ್ರನ್ನ ಪ್ರೀತಿ ಮಾಡ್ತು ಅನ್ನೋದಲ್ಲ. ದಾವೀದ ಮಹಾರಾಜ ಹೇಳ್ತಾನೆ, ನಿನ್ನ ಸನ್ನಿಧಿಯಲ್ಲಿ ಕಳೆದ ಒಂದು ದಿವಸ ಎಷ್ಟೋ ದಿವಸಗಳು, ಎಷ್ಟೋ ವರ್ಷಗಳಿಗೆ ಸಮಾನ ಅಂತ ಪ್ರೀತಿಸಲ್ಲ. ನಾವು ಕಳ್ಕೋಬೋದ? ಟೈಫಾಯ್ಡ್ ಜ್ವರ ಬಂದವರು ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದ್ಸಲ ಅಲ್ಲ, ಅನೇಕ ಸಲ. ಮಂದಿರ ಬಿಟ್ಟಿಲ್ಲ ನಾನು. ಕೇಳ ನಮ್ಮ ಮಕ್ಕಳು, ಒಂದ್ಸಲ ಏನಾಗಿದೆ ಗೊತ್ತಾ? ನಮ್ಮ ಬಾಮೈದ ತೀರೋಗ್ಯಾನ ಪ್ರೇಯರ್. ಬಾಮೈ ತೀರಿ ಹೋದ್ರು ಕೂಡ ಆಯ್ತಾರ ಪ್ರಾರ್ಥನೆ ಬಿಟ್ಟಿಲ್ಲ. ಅದು ಇಲ್ಲಿ ಬಂದಿದ್ದೀವಿ ಕಾರಣಾಂತರದಿಂದ. ಪ್ರಿಯವಾದವರೇ, ಬಂದವರಿಗೆಲ್ಲ ಮುದ್ರೆ ಹಾಕಿ ಕಳಿಸಿದ್ದೀವಿ ಹೊರತು, ಪ್ರಾರ್ಥನೆ ಮಾಡಿ ಕಳಿಸಿದ್ದೀವಿ ಹೊರತು, ಇನ್ನು ನಾವು ಬೇರೆ ಮಾಡಿ ಹಂಗೆ ವಾಪಸ್ ಕಳಿಸಿಲ್ಲ ಪ್ರೇಯರ್. ಎಲ್ಲಿ ಬಿಟ್ಟಿದ್ದೆ ಅಲ್ಲಿವಯ್ಯ. ಎಲ್ಲೇ ಹೋದ್ರು ಕೂಡ ಶುಕ್ರವಾರ ಪ್ರಾರ್ಥನೆ ಮಾಡೋದು ಬಿಟ್ಟಿಲ್ಲ. ಕೇಳ್ರಿ, ಇಲ್ಲಿ ನಮ್ಮ ಹೆಣ್ಮಕ್ಳು ಕೇಳ್ರಿ. ಅವ್ರ ಊರಿಗೆ ಹೋದ್ರು ಅವ್ರು ಹಾಜರಾಗಲ್ಲ.
ನಾವು ಹಾಜಿರಾಗೋದು ಹುಟ್ಟಿಲ್ಲ ಪ್ರೀಸಿನಾಡು. ಯಾಕೆ ಗೊತ್ತಾ? ನಮ್ಮಪ್ಪ ಏಸಪ್ಪ ನನ್ನನ್ನು ರಕ್ಷಣೆ ಮಾಡಿದ್ದಾನೆ. ಹಲ್ಲೆಲೂಯಾ. ಆ ರುಚಿ ಗೊತ್ತಾಗಬೇಕು. ಕಣ್ಣೀರಿನ ಪ್ರಾರ್ಥನೆ ಮಾಡೋದು ಕಲ್ಕೊಳ್ಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಿನ್ನ ಪ್ರೀತಿ ಕೆಲವೊಂದು ವಿಷಯಗಳಿಗೆ ತಣ್ಣಗಾಗಬಾರ್ದು. ಎಂತ ಕಷ್ಟ ಬಂದರು, ಎಂತ ನಷ್ಟ ಬಂದರು, ಎಂತ ವ್ಯಾಧಿ ಬಂದರು, ಎಂತ ಬಾಧೆ ಬಂದರು, ನೀನೇನಾಗಬಾರ್ದು, ಅಳ್ಳಾಡಬಾರ್ದು ಅಂತ ಭಕ್ತಿಯನ್ನು ಮಾಡ್ರು. ಅವಾಗ ಎಂತ ರೋಗ ಬರಲಿ, ಎಂತ ನೋವು, ನಿನ್ನ ಆತ್ಮೀಯರೇ ನೀನು ಮಾಡ್ಕೊಂಡ್ರೆ ನಿನ್ನ ಕುತ್ತಿಗಿಡು ತಪ್ಪಬಹುದು, ನಿನಗೆ ಅವಮಾನ ಪಡಿಸ್ಬೋದು, ಅಂಥ ಘಟನೆಗಳು ನಿನಗೆ ನಡಿಬೋದು. ಅಥವಾ ನಿನ್ನ ಗಂಡನ ನಿನಗೆ ಅವಮಾನ ಪಡಿಸ್ಬೋದು, ಅಂಥ ಘಟನೆಗಳು ನಡಿಬೋದು. ಆದರೂ ಕೂಡ ದೇವರಲ್ಲಿ ನೀನಿದ್ದರೆ, ದೇವರ ಸನ್ನಿಧಿಯಲ್ಲಿ ನೀನಿದ್ದರೆ, ದೇವರ ಕಡೆ ದೃಷ್ಟಿ ನಿನ್ನದಾಗಿದ್ದರೆ ಅವು ಯಾವು ಕೂಡ ನಿನ್ನನ್ನು ಜಯಿಸೋದಿಲ್ಲ. ಪ್ರೇಯರ್ ಎರಡು ಗಟ್ಟಿ ಯಾಕೆ ಗೊತ್ತಾ? ಅಂಥ ಸಮಯದಲ್ಲಿ ಕೂಡ ಭಕ್ತಿಯಿಂದ ಯೋಗನಂತ ದೇವರ ಕಡೆ ದೃಷ್ಟಿ ಇಟ್ಟು ನಡೆದುಕೊಂಡು ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜನಿಗೂ ಆಮೆನ್. ಹಲ್ಲೆಲೂಯಾ. ಆಯ್ತುವಾರ ದೇವರು ಎದುರು ನೋಡ್ತಾನೆ, ನನ್ನ ಮಗಳು ಬರಲಿಲ್ಲ, ನನ್ನ ಮಗ ಬರಲಿಲ್ಲ ಅಂತ. ಯಾಕೆ ಗೊತ್ತಾ? ವಾರದ ಪೂರ್ತಿ ನೀವು ಜಯಶಾಲಿಗಳಾಗಿ ಜೀವಿಸಬೇಕು ಅಂತ ಆಶೀರ್ವಾದನ ಕೊಡಬೇಕಂತ ಏಸಪ್ಪ ಬರ್ತಾರೆ. ಪ್ರೇಯರ್ ಎಲ್ಲರಿಗೂ ದೇಶ ಹಲ್ಲೆಲೂಯಾ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ನೀವು ಯಾವ ಊರಿಂದ ಬರೋದು? ನೀವು ನೀನಮ್ಮ ಸಾಲು. ಹಲ್ಲೆಲೂಯಾ. ಊಟ ಮಾಡ್ತೀಯ? ಈಗ ಮಾಡ್ತೀಯಾ? ಮೊದಲು ಊಟ ಹೋಗ್ತಿದ್ದಿಲ್ಲ. ಹಾಂ, ಎಷ್ಟು ದಿವಸದಿಂದ ಊಟ ಇದ್ದಿಲ್ಲ? ಒಂದು ವಾರ. ಆ ಸಮಯದಲ್ಲಿ ಅವ್ರ ಬಗ್ಗೆ ಹೇಳಿರೋದೇನು ಗೊತ್ತಾ? ಆ ಅಮ್ಮ ಇರಲ್ಲ, ಏನಾಗ್ತಾಳೆ, ಸಾಯ್ತಾಳೆ ಅಂತ. ನಿನ್ನ ಬಗ್ಗೆ ಹೇಳಿರೋದು ನಿಮ್ಮೂರವರು, ಅಯ್ಯಮ್ಮ ಹೌದಾ? ಆ ಪ್ರಕಾರ ಆಗಿತ್ತ? ನೀರು ಕೂಡ ಹೊರಗೆ ಬರೋ ಸ್ಥಿತಿ ಆಗಿತ್ತ? ಹೌದಾ? ಸರಿ. ಹಾಗಾದ್ರೆ ಪ್ರಾರ್ಥನೆಗೆ ಬಂದ ಮೇಲೆ, ಅವತ್ತು ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋದ್ಮೇಲೆ ಏನಾಯ್ತು? ದೇವ್ರ ಕಾರ್ಯ ಮಾಡಿದ್ರ? ಎಲ್ಲ ಗಟ್ಟಿ ಇಚ್ಚಬೇಕು. ಈಗ ನೀರು ಹೋಗುತ್ತಾ? ಈಗ ಊಟ ಹೋಗುತ್ತಾ? ಬೋಲೋ ಯೇಸು ಕ್ರಿಸ್ತ ಮಹಾರಾಜನಿಗೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಎಲ್ಲ ವ್ಯಾಧಿಗಳಿಂದ, ಎಲ್ಲ ಬಾಧೆಗಳಿಂದ ಬಿಡಿಸುವ ಶಕ್ತಿಶಾಲಿಯಾದ ದೇವರು ನಜರೇತಿನ ಯೇಸು ಕ್ರಿಸ್ತಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕಾಗಿ ದೇವರಿಗೆ ನೀವೇನು ಕೊಡ್ರಿ? ಮಾನ್ಯತೆ ಕೊಡ್ರಿ ಅಂತ ಹೇಳೋದು. ಹಲ್ಲೆಲೂಯಾ. ದೇವ್ರನ್ನ ನೀವು ಪ್ರೀತಿ ಮಾಡಿದರೆ ಅದಕ್ಕೆ ಯೇಸು ಹೇಳ್ತಾನೆ, ಇವೆರಡು ಪಾಲನೆ ಮಾಡಿ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ಒಂದು. ಇನ್ನೊಂದೇನು ಗೊತ್ತಾ? ಪೂರ್ಣ ಹೃದಯದಿಂದ ದೇವರನ್ನ ಪ್ರೀತಿ ಮಾಡಿ, ಪೂರ್ಣ ಮನಸ್ಸಿನಿಂದ ದೇವರನ್ನ ಪ್ರೀತಿ ಮಾಡಿ. ಅಕಸ್ಮಾತ್ ಈ ಪ್ರಕಾರವಾಗಿ ನೀವು ಮಾಡಿದ್ದೆ ಕರೆವಾಯ್ತಂದ್ರೆ, ಅಮ್ಮ ಅಳಿಗೆ ಹಿಂಜಿಕೊಂಡು ಪ್ರಾರ್ಥನೆ ಮಾಡಾರ್ದಿರೋದಲ್ಲ, ಇನ್ನೊಬ್ರಿಗೆ ಭಯಪಟ್ಟು ಪ್ರಾರ್ಥನೆ ಮಾಡೋದಿರೋದಲ್ಲ. ನಿನ್ನ ಅಳಿಯನ್ನ, ನಿನ್ನನ್ನ, ಈ ಲೋಕವನ್ನು ಉಂಟು ಮಾಡಿದ ದೇವರು ಆತ ಏಸಪ್ಪ. ಎಂದು ಗಟ್ಟಿ ಜೋಶೋಣ. ಹಲ್ಲೆಲೂಯಾ. ಅಳಿಯನ ಪ್ರಾಣ ಉಳಿಸೋದು ಆತನೇ. ಹಲ್ಲೆಲೂಯಾ. ಸ್ವರ್ಗ, ನರ್ಕ, ಮರ್ತ್ಯ, ಪಾತಾಳದ ಅಧಿಪತಿಯಾಗಿರುವ ದೇವರು ಆತನ ಹೆಸರಲ್ಲ. ನಿಮ್ಮ ವರ್ತನೆಯಿಂದ, ನಿಮ್ಮ ನಡವಳಿಕೆಯಿಂದ ನೀವೇನು ಮಾಡಬೇಕು? ದೇವ್ರನ್ನ ಮೆಚ್ಚಿಸ್ಬೇಕು. ಪ್ರೀಸಲ್ಲ. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಅಳಿಯ ಬದಲಾವಣೆ ಆಗ್ತಾನೆ, ನಿನ್ನ ಮಗಳು ಬದಲಾವಣೆ ಆಗ್ತಾಳೆ. ನಿನ್ನ ಮನೆಯಲ್ಲಿ ನಿನ್ನ ಭಕ್ತಿವಂತನಾಗಿ ನೀನು ಜೀವಿಸ್ಬೇಕು. ಪ್ರೀಸಲ್ಲ. ಬೋಲೋ ಯೇಸು ಕ್ರಿಸ್ತ ಮಹಾರಾಜನಿಗೂ ಆಮೆನ್. ಯಾರೋ ಮುಂದೆ ಏನೇನೋ ಹೇಳೋದಲ್ಲ. ಪ್ರತಿಯೊಂದು ದೇವ್ರು ನೋಡ್ತಾನೆ. ಭೂಮಿ ಆಕಾಶ ಯಾವುದನ್ನು ಸಾಕ್ಷಿಟ್ಟನ ದೇವರು. ನಾವು ಮಾಡೋದು ಎರಡು ಗೊತ್ತಿದ್ದು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜನಿಗೂ. ಈ ಸಮಯದಲ್ಲಿ ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿಯೂ ಜನಕರಿಯರು ಪರಿಶುದ್ಧಾತ್ಮ ಬಲದಿಂದ ಹೇಳ್ತಾರೆ. ಎಲ್ಲರೂ ಮೌನವಾಗಿದ್ದು ಕೇಳೋಣ. ಎಲ್ಲರೂ ಚಪ್ಪ ಉಳಿದು ಆಹ್ವಾನ ಮಾಡಿ.